ನಿಮಗೆ ಅನ್ಯಾಯ ಮಾಡಿದವರನ್ನು ಕ್ಷಮಿಸಿ. ಕ್ಷಮೆಯು ಶಕ್ತಿಯ ಸಂಕೇತವಾಗಿದೆ. ಧ್ಯಾನವು ನಿಮ್ಮೊಳಗಿನ ದೈವಿಕತೆಯನ್ನು ಸಂಪರ್ಕಿಸುವ ಮಾರ್ಗವಾಗಿದೆ. ಪ್ರಸ್ತುತ ಕ್ಷಣದಲ್ಲಿ ಜೀವಿಸಿ, ಏಕೆಂದರೆ ನಾವು ನಿಜವಾಗಿಯೂ ಹೊಂದಿದ್ದೇವೆ. ನಿಮ್ಮ ಸಂಬಂಧಗಳನ್ನು ಪೋಷಿಸಿ ಮತ್ತು ಧನಾತ್ಮಕ ಪ್ರಭಾವಗಳೊಂದಿಗೆ ನಿಮ್ಮನ್ನು ಸುತ್ತುವರೆದಿರಿ. ಪ್ರತಿದಿನ ಕೃತಜ್ಞತೆಯನ್ನು ಅಭ್ಯಾಸ ಮಾಡಿ, ಏಕೆಂದರೆ ಅದು ನಿಮ್ಮ ಜೀವನದಲ್ಲಿ ಸಮೃದ್ಧಿಯ ಬಾಗಿಲು ತೆರೆಯುತ್ತದೆ. ಜ್ಞಾನ ಮತ್ತು ಬುದ್ಧಿವಂತಿಕೆಗಾಗಿ ಶ್ರಮಿಸಿ, ಏಕೆಂದರೆ ಅವು ಬೆಳವಣಿಗೆಯ ಕೀಲಿಗಳಾಗಿವೆ. ನಿಮ್ಮಲ್ಲಿ ಮತ್ತು ನಿಮ್ಮ ಸಾಮರ್ಥ್ಯಗಳಲ್ಲಿ ನಂಬಿಕೆ ಇಡಿ, ಏಕೆಂದರೆ ನೀವು ದೊಡ್ಡದನ್ನು ಸಾಧಿಸಲು ಸಮರ್ಥರಾಗಿದ್ದೀರಿ. ಪ್ರತಿಯೊಂದು ಸನ್ನಿವೇಶದಲ್ಲೂ ಸೌಂದರ್ಯವನ್ನು ನೋಡಿ. ಸವಾಲುಗಳು ಸಹ ಬೆಳವಣಿಗೆಗೆ ಕಾರಣವಾಗಬಹುದು.